ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ BNN ಕನ್ನಡ, ನಿಮ್ಮ ಧ್ವನಿ, ನಿಮ್ಮ ಸುದ್ದಿವಾಹಿನಿ. ನಾನು ವಿಶಾಖ ದೇವೇಂದ್ರ ಕುಮಾರ್. ಇಂದು ಬಸವಕಲ್ಯಾಣ ನಗರದ ಮಿನಿ ವಿಧಾನಸೌಧ ಎದುರು ದಲಿತರ ಹಕ್ಕುಗಳಿಗಾಗಿ ಹೋರಾಟದ ಘೋಷಣೆಗಳು ಮುಳುಗಿದವು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯು ತಾಲೂಕಾ ಸಂಚಾಲಕರಾದ ಮಹಾದೇವ್ ಗಾಯಕ್ವಾಡ್ ಅವರು ಮುನ್ನಡೆಸಿದರು. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ದಲಿತರ ಭೂಮಿ, ವಸತಿ ಹಕ್ಕು ಹಾಗೂ ಇತರೆ ಮೂಲಭೂತ ಹಕ್ಕುಗಳಿಗಾಗಿ ರಾಜ್ಯಾದ್ಯಂತ ಏಕಕಾಲಕ್ಕೆ ಪ್ರತಿಭಟನಾ ಧರಣಿ ಮಾಡಲಾಯಿತು. ಈ ಹಕ್ಕುಗಳ ರಕ್ಷಣೆಗಾಗಿ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಈ ಧರಣಿಯಲ್ಲಿ ವಿವಿಧ ದಲಿತ ಸಂಘಟನೆಗಳ ಪ್ರತಿನಿಧಿಗಳು, ಕಾರ್ಯಕರ್ತರು ಹಾಗೂ ವಿವಿಧ ಪಕ್ಷದ ನಾಯಕರು ಪಾಲ್ಗೊಂಡು ತಮ್ಮ ಬೆಂಬಲ ನೀಡಿದರು. ತಾಲೂಕಾ ಸಂಚಾಲಕರಾದ ಮಹಾದೇವ್ ಗಾಯಕ್ವಾಡ್ ಅವರು ಮಾತನಾಡಿ, ದಲಿತರಿಗೆ ಆಗುತ್ತಿರುವ ಅನ್ಯಾಯ ಮತ್ತು ನಾನಾ ರೀತಿಯ ದೌರ್ಜನ್ಯಗಳು ನಿಲ್ಲಬೇಕು ಹಾಗೂ ಭೂಮಿ ಹಕ್ಕು, ವಸತಿ ಹಕ್ಕು ಮತ್ತು ಇತರೆ ಮೂಲಭೂತ ಹಕ್ಕುಗಳನ್ನು ತಕ್ಷಣ ಜಾರಿಗೆ ತರಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದರೆ ಇನ್ನೂ ಉಗ್ರವಾದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ದಲಿತ ಜನರಿಗೆ ಏನಂತಂದ್ರೆ, ಈ ಸಿಫಾಮು ಮತ್ತು ಪರಪೋಕ ಈ ಫಾರಂ ನಂಬರ್ 56 53 ಏನು ಅರಣ್ಯ ಇಲಾಖೆ ಕೊಟ್ಟಿರುವ ಒಂದು ಹೊಲವನ್ನು ಏನಂತಂದ್ರ ಇದು ಕಬ್ಜಾ ಮಾಡುತ್ತಿದೆ. ಆಮೇಲೆ ವಸತಿ ರಹಿತ, ತದನಂತರ ನಮ್ಮ ದಲಿತರಿಗೆ ಸಂಸನ್ ಭೂಮಿ ಕೂಡ ಇರುವುದಿಲ್ಲ. ಅದೇ ರೀತಿಯಾಗಿ ಈ ರೀತಿಯ ಕೆಲವೊಂದು ಈ ಸರ್ಕಾರದಲ್ಲಿ ಏನಪ್ಪಾ ಅಂತಂದ್ರ ನಮಗೆ ಬಹಳಷ್ಟೊಂದು ಶೋಷಣೆ ಮುಖಾಂತರ ಏನಂತಂದ್ರ ಇದು ಆಗ್ತಾ ಇದೆ. ಅಸಲಾಗಿ ಏನಪ್ಪಾ ಅಂತಂದ್ರ ನಾವು ಈ ಅರಣ್ಯ ಇಲಾಖೆಯ ಸಚಿವರಿಗೂ ಹಾಗೂ ಅರಣ್ಯ ಇಲಾಖೆದವ್ರಿಗೆ ಏನಪ್ಪಾ ಅಂತಂದ್ರ ಈ ಮೇಡೆ ಮುಖಾಂತರ ಹೇಳುವುದೇನಂತಂದ್ರೆ, ತಾವುಗಳು ಈ ರೀತಿ ಏನಂತಂದ್ರ ಈ ಏನು ನಮ್ ಕೊಟ್ಟಿರುವ ಈ ಹೊಲವನ್ನೇನ್ ಕಬ್ಜಾ ಮಾಡುತ್ತಿರಲ್ಲ ಅದೇನಂತಂದ್ರ ತಡೆ ಹಿಡಿಬೇಕು. ಇಲ್ಲ ಅಂತಂದ್ರೆ ನಾವು ಬಹಳಷ್ಟು ಬೃಹತ್ ಮಟ್ಟಿಗೆ ಏನಂತ ಪ್ರತಿಭಟನೆ ಮುಖಾಂತರ ಏನಪ್ಪಾ ಅಂತಂದ್ರ ನಾವು ನಿಮಗೆ ತಿಳಿಸುತ್ತೇವೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಮಿತಿಯ ಸಂಚಾಲಕರಾದ ರಮೇಶ್ ಡಾಕುಳ್ಗಿ ಅವರು ಮಾತನಾಡಿ, ದಲಿತರ ಬೇಡಿಕೆಗಳು ನ್ಯಾಯಸಮ್ಮತವಾಗಿರುವ ಕಾರಣದಿಂದ ಸರ್ಕಾರ ಕೂಡಲೇ ಸ್ಪಂದಿಸಬೇಕು, ಇಲ್ಲವಾದರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿ ತಹಸೀಲ್ದಾರರಾದ ದತ್ತಾತ್ರೇಯ ಗಾದ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ದಲಿತರು, ಸಣ್ಣ ಸಣ್ಣ ಜಾತಿಗಳು, ಬಡವರು, ಕಾರ್ಮಿಕರೆಲ್ಲ ಸೇರಿ ಇವತ್ತು ನಿಮ್ಮ ಸರ್ಕಾರ ಅಧಿಕಾರಕ್ಕೆ ತಂದಿದ್ದೀವಿ. ಅದರದ ಒಂದು ಸೌಜನ್ಯಕ್ಕಾದ್ರೂ ನೀವು ಅವರನ್ನು ಮುಟ್ಟಬಾರದು. ಯಾವುದೇ ಕಾರಣಕ್ಕೂ ಒಂದು ಮುಟ್ಟಿ ವಕೀಲಿಸದನ್ನ ಮತ್ತೆ ಮುಂದೆ ನೀವು ಮತ್ತೆ ಅದು ಬೀದಿ ಮೇಲೆ ಬಂದು ನಿಲ್ಲಬೇಕಾಗುತ್ತೆ. ಇದು ಶತಸಿದ್ಧಿದು. ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಷರತ್ತುಬದ್ಧವಾಗಿ ಆ ಸಂವಿಧಾನ ಉಳಿಸೋಗೋಸ್ಕರ ಈ ರಾಜ್ಯಾದ್ಯಂತ DSS ಬೆಂಬಲ ಕೊಟ್ಟು ಇವತ್ತು ಅಧಿಕಾರಕ್ಕೆ ತಂದಿದ್ದೀವಿ. ಮತ್ತೆ ದಲಿತರ ವಿರುದ್ಧ, ಕಾರ್ಮಿಕರ ವಿರುದ್ಧ ಈ ರೀತಿ ಯಾವುದೇ ಕ್ರಮ ಜರುಗಿಸಿದಲ್ಲಿ ಮತ್ತೆ ಇವರು ನಿಮ್ಮ ವಿರುದ್ಧ ನಿಲ್ತಕ್ಕಂಥ ಸಂದರ್ಭ ಬರುತ್ತೆ. ಅದಕ್ಕಾಗಿ ನಮ್ಮ ಬೇಡಿಕೆಗಳನ್ನ ಈಗಾಗಲೇ ನಾವು ಪಿಟಿಷನ್ ಕಾಯ್ದೆ ತಂದಿದ್ದೀರಿ, ಅದರದ್ದು ಅಧಿಕಾರಿಗಳು ಜಾರಿ ಮಾಡ್ತಾ ಇಲ್ಲ. ಇವತ್ತು ಫಾರ್ಮ್ ನಂಬರ್ 53 ಎಲ್ಲ ಹಾಕೊಂಡಿರ್ತಕ್ಕಂಥ ಅಧಿಕಾರಿಗಿನ್ನ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಇವೆಲ್ಲನೂ ಕೂಡ ಇಮಿಡಿಯೇಟ್ ಕೊಡಬೇಕು. ಮತ್ತು ಇಲ್ಲಿಂದ MLAಗಳು, ಯಾವುದೇ MLA ಪಕ್ಷಾತೀತವಾಗಿ ಎಲ್ಲ 224 MLAಗಳು ಕ್ಷೇತ್ರದ ಧರಣಿ ನಡೀತಾ ಇದ್ದು ಕೂಡಲೇ ತಾವೆಲ್ಲ ಬಾಗರ್ ಹುಕುಂ ಸಾಗುವಳಿ ಕಮಿಟಿ ಮೀಟಿಂಗ್ ಮಾಡಬೇಕು. ಎಷ್ಟು ಅರ್ಜಿ ಬಂದಿದಾವೆ ತಾಲೂಕಿನಲ್ಲಿ, ಎಷ್ಟು ಅರ್ಜಿ ರಿಜೆಕ್ಟ್ ಮಾಡಿದ್ರಿ, ಇವೆಲ್ಲ ಸಮಗ್ರವಾಗಿ ಕೂಡ ಚರ್ಚಿಸಿ ಎಲ್ಲ ಅರ್ಜಿ ಯಾರ್ಯಾರು ಹಾಕೊಂಡಿದ್ರೆ ಎಲ್ಲ ರೈತರಿಗೆ ಜಮೀನು ಸಕ್ರಮಗೊಳಿಸ್ತಕ್ಕಂಥ ಕೆಲಸ ಶಾಸಕರು ಮೀಟಿಂಗ್ ಮಾಡೋದ್ರ ಮೂಲಕ ತಹಶೀಲ್ದಾರ್ಗಳು, AC ಗಳು ಮಾಡ್ಬೇಕಂತೇಳಿ ಇವತ್ತು DSS ಇಡೀ ಕರ್ನಾಟಕ ತುಂಬ ಹೋರಾಟ ನಡೀತಾ ಇದೆ. ಅದರ ನಿಮಿತ್ತ ಇವತ್ತು ಬೀದರ್ ಜಿಲ್ಲೆಯಲ್ಲೂ ಕೂಡ 5 ತಾಲೂಕು, ಬೀದರ್, ಔರಾದ್, ಹಾಲ್ಕಿ, ಬಸವ ಕಲ್ಯಾಣ, ಹುಮನಾಬಾದ್, ಈಗಾಗಲೂ ಕೂಡ ನಾನು ವಿಸಿಟ್ ಮಾಡಿ ಇದು ಕೊನೆ ತಾಲೂಕಿಗೆ ಬಂದಿದ್ದೀನಿ. ಎಲ್ಲ ಕಡೆ ಹೋರಾಟ ಯಶಸ್ವಿಯಾಗಿದೆ. ದಲಿತ ಸಂಘರ್ಷ ಸಮಿತಿ ಹೋರಾಟ ಯಶಸ್ವಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಪದಾಧಿಕಾರಿ, ಕಾರ್ಯಕರ್ತರಿಗೆ ನಾವು ಅಭಿನಂದನೆ ತಿಳಿಸಿ, ಮುಂದಿನ ದಿನದಲ್ಲಿ ನಮ್ಮ ಹಕ್ಕುಗಳನ್ನು, ನಮ್ಮ ಬೇಡಿಕೆಗಳನ್ನು ನ್ಯಾಯಸಮ್ಮತವಾಗಿದ್ದಾವೆ, ತಾವು ಸಹಾನುಭೂತಿಯಿಂದ ಇವನ್ನ ಪರಿಗಣಿಸಿ ಇವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದೇ ಇದ್ರೆ ಮುಂದಿನ ದಿನದಲ್ಲಿ ಬೀದಿಗಿಳಿದು ಸರ್ಕಾರದ ವಿರುದ್ಧ ತೀವ್ರವಾದ ಪ್ರತಿಭಟನೆ ಮಾಡಬೇಕಾಗತಕ್ಕಂಥ ಎಚ್ಚರಿಕೆನ ಇವತ್ತು ಮಾವಳಿ ಶಂಕರ್ ಅವರ ಮುಖಾಂತರ ಎಲ್ಲ ತಾಲೂಕಾ ಸಂಚಾಲಕರು, ಜಿಲ್ಲಾ ಸಂಚಾಲಕರ ಮುಖಾಂತರ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಇಂತಹ ಹೋರಾಟದ ನ್ಯೂಸ್ಗಾಗಿ ನೋಡಿ, ಮೆಚ್ಚಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ.